ಹೇ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಮೈ ಚಾನಲ್. ಇದೆ ಅಂತ ಇಟ್ಕೊಂಡಿದೆ ಅಂತ ಆಲೋಚನೆ ಮಾಡ್ತಿದ್ರೆ. ಸೊ ಇದು ಸೌತೆಕಾಯಿ, ಮಂಗಳೂರು ಸೌತೆಕಾಯಿ ಅಂತ ಹೇಳ್ತಾರಲ್ಲ, ನೀವು ಆಲ್ಮೋಸ್ಟ್ ಎಲ್ಲ ನೋಡಿರ್ತೀರಿ ಅಂದ್ಕೊಳ್ತೀನಿ. ಸೊ ಇದು ನಮ್ಮ ಮನೇಲಿ ಹಣ್ಣಾಗಿದೆ. ನಾನು ಅಮ್ಮ ಹೇಳ್ತಿದ್ದು ಜ್ಯೂಸ್ ಮಾಡಿ ಮಗ ಅಂದ್ಕೊಂಡು ಸೊ ನಾನು ಇದನ್ನು ಜ್ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮಗೆ ಹೇಗೆ ಜ್ಯೂಸ್ ಮಾಡೋದು ಅಂತ ಏನಾದರೂ ಗೊತ್ತಾ? ಇದ್ರದ್ದು ಜ್ಯೂಸ್ ಮಾಡ್ತಾರಾ ಅಂತ ಅನ್ನಿಸ್ತಿರ್ಬೋದು ಕೆಲವರಿಗೆ. ಇದ್ರದ್ದು ಮಾಡ್ತಾರೆ, ಬಟ್ ಮೊದಲೆಲ್ಲ ಮಾಡ್ತಾಯಿದ್ರು. ಇವಾಗೆಲ್ಲ ಬೇರೆ ಎಲ್ಲ ಫ್ಯಾನ್ಸಿ ಎಲ್ಲ ಬಂದಿರೋದ್ರಿಂದ ಇದು ಮಾಡಲ್ಲ. ಸೊ ಇದ್ರದ್ದು ಜ್ಯೂಸ್ ಕೆಲವರಿಗೆ ಇಷ್ಟ ಆಗುತ್ತೆ, ನನಗಂತೂ ತುಂಬ ಇಷ್ಟ. ಫಸ್ಟ್ ಇದ್ರದ್ದು ಸಿಪ್ಪೆ ತೆಕ್ಕೊಳ್ಬೇಕು, ತೊಳ್ಕೊಂಡು ಸಿಪ್ಪೆ ತೆಕ್ಕೊಳ್ಬೇಕು. ಫ್ರೆಂಡ್ಸ್, ಇನ್ನೊಂದು ಹೇಳಬೇಕಿತ್ತು, ನಿಮಗೇನಾದರೂ ಸೌತೆಕಾಯಿಯ ಹುಳಿ ಅಂತ ಹೇಳ್ತಾರಲ್ಲ, ಬ್ರಾಹ್ಮಣರ ಶೈಲಿಯಲ್ಲಿ ಮಾಡುವಂಥ ಹುಳಿ, ಮದುವೆ ಮನೆಯಲ್ಲಿ ದೇವಸ್ಥಾನಗಳಲ್ಲಿ ಮಾಡುವಂಥ ಹುಳಿ, ಅದರದ್ದು ರೆಸಿಪಿ ಬೇಕಿದ್ದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ತುಂಬ ಚೆನ್ನಾಗಾಗುತ್ತೆ, ಸೇಮ್ ಬಟ್ರ್ ಮಾಡಿದಾಗೆ ಆಗುತ್ತೆ. ಸೊ ಆ ರೆಸಿಪಿ ಬೇಕಿದ್ದರೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಗೊಂಡು ಬರ್ತೀನಿ. ನನ್ನ ಮಗ ಸಹ ಹೆಲ್ಪ್ ಮಾಡ್ತಿದ್ದಾನೆ ನನಗೆ. ಸೌತೆಕಾಯಿಯ ಸಿಪ್ಪೆ ತೆಗೆದ ನಂತರ ಅದನ್ನು ಹೋಲ್ಡ್ ಮಾಡ್ಕೊಳ್ಬೇಕು. ಪೀಸ್ ಮಾಡಿದ ನಂತರ ಅದರಲ್ಲಿರುವಂತಹ ಬೀಜಗಳನ್ನು ತೆಕ್ಕೊಳ್ಬೇಕು ಫ್ರೆಂಡ್ಸ್. ಬೀಜಗಳನ್ನು ನೀವು ಬಿಸಾಕಬೇಡಿ ಫ್ರೆಂಡ್ಸ್. ನಿಮ್ಮದು ಪಾಟ್ ಏನಾದರೂ ಇದ್ದರೆ ಅಲ್ಲೇ ಅದು ಬೀಜ ಹಾಕಿ ತುಂಬ ಸುಲಭವಾಗಿ ಅದ್ರ ಗಿಡ ಬರುತ್ತೆ. ಸೊ ನೀವು ಸೌತೆಕಾಯಿನ ಮನೆಯಲ್ಲೇ ಬೆಳ್ಕೊಳ್ಬೋದು. ಈಗ ನೆಕ್ಸ್ಟ್ ಅದನ್ನು ಕಟ್ ಮಾಡಿ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ಸಣ್ಣದಾಗಿ ಪೀಸ್ ಮಾಡಿ ಹಾಕ್ಕೊಂಡು ಅದಾದ ನಂತರ ನೀವು ಐಸ್ ಕ್ಯೂಬ್ಸ್ನ ಹಾಕ್ಕೊಳ್ಳಿ ಮಿಕ್ಸಿ ಜಾರ್ಗೆ. ಅದಾದ ನಂತರ ಏಲಕ್ಕಿ ಒಂದು 2-3 ಹಾಕ್ಕೊಳ್ಳಿ. ನಂತರ ಬೆಲ್ಲ ನಿಮಗೆ ಎಷ್ಟು ಬೇಕು ರುಚಿಗೆ, ಎಷ್ಟು ಸಿಹಿ ನೀವು ಯೂಸ್ ಮಾಡ್ತೀರಾ ಅಷ್ಟು ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು ಮುಕ್ಕಾಲಾಗುವಷ್ಟು ಏನದು ಅಚ್ಚ ಅಂತ ಹೇಳ್ತಾರಲ್ಲ, ಅದರಲ್ಲಿ ಮುಕ್ಕಾಲು ಅಂಶ ಹಾಕ್ಕೊಂಡಿದ್ದೀನಿ. ಆನಂತರ ಮಿಕ್ಸಿ ಜಾರಲ್ಲಿ ಸಣ್ಣದಾಗಿ ರುಬ್ಕೊಳ್ಳಿ. ನಂತರ ಒಂದು ಪಾತ್ರೆಗೆ ರುಬ್ಬಿದಂತಹ ಮಿಶ್ರಣನ ಸುರ್ಕೊಂಡ ನಂತರ ನಿಮಗೆ ಎಷ್ಟು ಬೇಕು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಹಾಕ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮಗೆ ಈ ರೆಸಿಪಿ ಮೊದಲೇ ಗೊತ್ತಿತ್ತಾ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.